ಇದು ಆಲ್ಮಂಡ್ ಅಲ್ಲ, ಆಲ್ ಡೈಮಂಡ್ ಡ್ರಾಪ್ಸ್. ಇವಾಗ ತಿನ್ನೋದಷ್ಟೇ ಬಾಕಿ. ಸಾಧಿಸ್ಬಿಟ್ವಿ. ವಿಯರ್ ಬಟ್ಟೆ ಕ್ರೇಜ್ ನೋಡಿ ಎಷ್ಟು ಜನ ತುಂಬಿದಾರೋ ಅಂತ. ನಾಯಿ ಕೊಡಿ ಅಂತಿದ್ವಿ ನಾವು ಚಿಕ್ಕರಿದ್ದಾಗಿ. ನಾಯಿ ಕೊಡಿ ಕೂಲಾಗಿದೆ, ಸಖತ್ತಾಗಿ. ಬಿಲ್ ಹಾಕ್ಲಾರ್ದೇ ಓಪನ್ ತೆಗಿತಾ ಇದ್ದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಓಕೆ, ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಾಳೆ ಹೊಸ ವರ್ಷ ಅಲ್ವಾ, ಇವತ್ತು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಸ್ಟೆಲಲ್ಲಿ ಎಲ್ಲರೂ ಫ್ರೆಂಡ್ಸ್ ಸೇರಿಬಿಟ್ಟು ಅವರಿಗೆ ಚಿಕನ್ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಆಸೆ. ಅದಕ್ಕೆ ಅವ್ರು ಕೆಟಲಲ್ಲಿ ಮಾಡ್ಕೊತಾರತ್ತೆ. ಹೋಗಿಬಿಟ್ಟು ಚಿಕನ್ ಎಲ್ಲ ತಂದು ಅದಕ್ಕೆ ಬೇಕಾಗಿರೋ ಮಸಾಲ ಎಲ್ಲ ತಂದು ಮಾಡ್ತೀವಿ. ಅದಾದಮೇಲೆ ಸ್ವಲ್ಪ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ನನ್ನ ಫ್ರೆಂಡ್ ಅವ್ರ ಮನೆಯಿಂದ ಬರಬೇಕಾದ್ರೆ ಸ್ಪೀಕರ್ ತಂದಿದ್ದಾಳೆ. ನೋಡಿ, ಇದು ಕೆಟ್ಟೋಗ್ಬಿಟ್ಟಿದೆ, ವರ್ಕೇ ಆಗ್ತಿಲ್ಲ. ಸೊ ಇದನ್ನು ಸ್ವಲ್ಪ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಕೊಂಡು ಬರಬೇಕು. ಇದನ್ನು ತೋರಿಸ್ಕೊಂಡು ಅವ್ರಿಗೆ ಬೇಕಾಗಿರೋದನ್ನೆಲ್ಲ ತೊಗೊಂಡು ಬರೋಣ. ಮತ್ತೆ ನೋಡಿ ಗೈಸ್, ನೈಟಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ ಇವಾಗಲೇ. ಏನು ಸ್ಟೆಪ್ ಅಮ್ಮ. ನಮ್ಮ ಗ್ಯಾಂಗ್ ಹೋಗ್ತಾ ಇದ್ದೀವಿ ಹೊರಗಡೆ. ನೋಡಿ, ಇವರಿಬ್ಬರು ಚಿಕನ್ಗೆ ಮಸಾಲ ಏನೇನು ಬೇಕು ಅಂತ ತಗೊಳ್ಳೋದಕ್ಕೆ ಬಂದಿದ್ದಾರೆ. ತಗೊಳ್ರವ, ಏನೇನು ಬೇಕು. ನಾನು ತಿನ್ನಲ್ಲ ಗೈಸ್, ಇವ್ರು ಮಾತ್ರ. ನಾನು ಪ್ಯೂರ್ ವೆಜ್ ಅಂದರೆ ಎಗ್ ತಿಂತೀನಿ. ಇವಳು ವೇಟ್ ನೋಡ್ಕೊಳಕ್ಕೆ ಹೋಗ್ತಾ ಇದ್ದಾಳೆ. ವೇಟ್ ನೋಡ್ಕೊಳಕ್ಕೋಗಿ ಅದನ್ನೇ ಬಿಳಿಸಂಗೆ ಹೋಗಂಗಿದ್ಲು. ಅವರಿಬ್ಬರು ಚಿಕನ್ಗೆ ಮಸಾಲ ಖರೀದಿ ಮಾಡಕ್ಕೆ ಬಂದಿದ್ದಾರೆ ಈ ಶಾಪ್ಗೆ. ಇಬ್ಬರು ಕನ್ಫ್ಯೂಸ್ ಆಗಿ ಅಂಕಲ್ನ, ಅವಳೊಂದು ಇವಳೊಂದು ಪಾಪ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅಂಕಲ್. ನೋಡಿ, ಎಷ್ಟೊಂದು ಐಟಮ್ ತೊಗೊಂಡಿದ್ದಾರೆ ಇವರೆಲ್ಲ. ಇದೇಂಟ್ರ ಗೀಯಾ? ಇಷ್ಟೊಂದು ಬೇಕಾ ಒಂದು ಚಿಕನ್ ಮಾಡೋಕ್ಕಂತ ನನಗೂ ಇವತ್ತೇ ಗೊತ್ತಾಗಿದ್ದು ಗೈಸ್. ಯಾಕಂದರೆ ನಾವು ಯಾವಾಗಲೂ ಮಾಡಲ್ಲ ಅಲ್ವ, ಗೊತ್ತಿಲ್ಲ. ಬರ್ರಿ, ಇವರಿಗೆ ಚಿಕನ್ನಲ್ಲಿ ಇನ್ಸ್ಟ್ಯಾಂಟ್ ಪರೋಟ ಬೇಕಂತ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ನೋಡ್ರಿ, ಮುಖ ಮುಚ್ಕೊಳ್ಳೋದು. ಒಟ್ಟು ವಿಡಿಯೋ ಮಾಡಿದ್ರೆ ಸಾಕು ಮುಖ ಮುಚ್ಕೊಂತಾರೆ ಅವರು. ಫುಲ್ಲು ಬಿಸಿಲು ಗೈಸ್. ಯಪ್ಪ, ಚಳಿ ಆದರೆ ಚಳಿ. ಇಲ್ಲಿ ಅಷ್ಟೇನು ಚಳಿ ಇಲ್ಲ ಗೈಸ್. ಅನಂತಪುರಲ್ಲಿ ಬರೀ ಬಿಸಿಲು. ಅವರು ಇನ್ನೂ ಹಿಂದ್ಗಡೆ ಬರ್ತಾ ಇದ್ದಾರೆ. ಬರ್ತಿದ್ದಾರೆ ನೋಡಿ. ನೋಡಿ, ಸೂಪರ್ ಮಾರ್ಕೆಟಿಗೆ ಬಂದಿದ್ದು ನಾವು. ನೋಡಿ ಗೈಸ್, ಯಪ್ಪ ಎಷ್ಟು ನೋಡಿದ್ರೆ ಹಂಗೆ ಎಲ್ಲನೂ ಬೇಕನ್ಸುತ್ತೆ. ಹೊಂಟಿದಾರಲ್ಲ ಗೈಸ್, ಏನು ತೊಗೊಳ್ಳಲ್ಲ, ಸುಮ್ಮನೆ ನೋಡ್ತಾರೆ, ಎಲ್ಲ ಇಟ್ಟು ಬರ್ತಾರೆ ಅಲ್ಲೇ ಅಷ್ಟೇ. ಗಾಯ್ಸ್, ಇದು ಆಲ್ಮಂಡ್ ಅಲ್ಲ, ಆಲ್ ಡೈಮಂಡ್ ಡ್ರಾಪ್ಸ್. ಯಾರಿಗೆ ಬೇಕೋ ಆಲ್ ಡೈಮಂಡ್ ಹೇರ್ ಗ್ರೋತ್ಗೆ, ಚಲೋ ಹೇರ್ ಗ್ರೋತ್ಗೆ ಬಂದು ತೊಗೊಂಡೋಗಿ. ನನ್ನ ಫ್ರೆಂಡ್ ಹೇಳಿದ್ದು ಆಲ್ಮಂಡ್ ಅಲ್ಲ, ಆಲ್ ಡೈಮಂಡ್. ಎಷ್ಟು ಕ್ಯೂಟಾಗಿ ಓಡಾಡ್ತಿದ್ದಾನೆ, ಎಷ್ಟು ಚೆನ್ನಾಗಿ ಆಡ್ತಿದ್ದಾಳೆ. ಬರ್ತಾನೆ ಇಲ್ಲ. ಬಂದ್ಲು. ಸುಮ್ಮನೆ ಅವಳು ಅದನ್ನು ಗಾಡಿ ಥರ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಆಟ ಆಡ್ತಿದ್ದಾಳೆ. ಚಪಾತಿ ತೊಗೊಂಡು ಎಷ್ಟು ಕೂಲಾಗಿದೆ ಅಂದರೆ, ಕೂಲಾಗಿದೆ ಸಖತ್ತಾಗಿ. ಆಲ್ ಡೈಮಂಡ್ ಕೆಲಸ, ಆಲ್ ಡೈಮಂಡ್ ಏರನ್ ಕೆಲಸ చూపిస్తాను. కొత్త ప్రోడక్ట్ ఇప్పుడే రిలీజ్ అయింది. ఆల్ డైమండ్ ప్రోడక్ట్ ఇదిరా. ఆల్ డైమండ్ ఏం చదువు అది? ఆల్మండ్ కాదు, మమత చెప్పింది అది ఆల్ డైమండ్. మమత చెప్పింది అది ఆల్ డైమండ్ ప్రోడక్ట్. మమత కనిపెట్టింది ఇప్పుడే ఆల్ డైమండ్ ప్రోడక్ట్. All Diamond award goes to Mamta. ಬರ್ತಾನೆ ಇದ್ದಾನೆ. ಅದು ಹೆಡ್ ಅಂಡ್ ಶೋಲ್ಡರ್ ಕಾದು, ಹೆಡ್ ಅಂಡ್ ಶೋಲ್ಡರ್. ದಿಸ್ ಈಸ್ ನ್ಯೂ ಪ್ರಾಡಕ್ಟ್. ಹೆಡ್ ಅಂಡ್ ಶೋಲ್ಡರ್ ಅದು. ಬಟ್ ಅವಳಂದಿರೋದು ಹೆಡ್ ಅಂಡ್ ಶೋಲ್ಡರ್. ಇವಾಗ ಈಗ ಒಂದು ಸೋಪ್ ಕೊಟ್ಬಿಟ್ಟು ಅದನ್ನ ನೇಮ್ ಓದಂತ ಹೇಳ್ಬೇಕಂತ ಅಂದ್ಕೊಂಡಿದ್ದೀವಿ. ಯಾರು ಇದೇಮೋ చెప్పేస్తుందేమో. ಇದೇಮೋ ಇಲ್ಲ, ಫುಲ್ ದೊಡ್ಡ ಬಾಟಲ್ ಇದಾವೆ, ಅವು ಬೇಡ ನಂಗೆ ಅಷ್ಟು.
ಇಲ್ಲೇ ಇರ ಯಾವ ಒಂದು ಪತಂಜಲಿ ಮೈಸೂರು ಸ್ಯಾಂಡಲ್ ಇವೆ ಕನ್ಪಿಟ್ಟೇಸ್ತವೆ. చెప్పే కదరా ఇంత చిన్న చిన్న ఏం చెప్పదే కేసరి మై ఇదేమో చదువుతుందేమోరా మమతా ఏ పడేస్తా ఏ చదువు ಓದು ಸುಮ್ಮನೆ ಓದ್ಬೇಕು ಅದೇನಂತ ಚದುವು ಗೊತ್ತಿಲ್ಲ ಟ್ರೈ ಚೆಯ್ ಚದುವು ಮೈ ಸಪ್ರಸ ಎಲ್ಲಿ ಗೈಸ್ ಮೈ ಸರ್ಪ್ರೈಸ್ ಸೋಪ್ ಯಾರಿಗೆ ಬೇಕೋ ನ್ಯೂ ಪ್ರಾಡಕ್ಟ್ ಮೈ ಸ್ಯಾಫ್ರನ್ ಕಾದು ಮೈ ಸರ್ಪ್ರೈಸ್. ಎಣ್ಣೆ ತೊಗೊಳ್ಳೋಣ ಅಂದ್ಕೊಂಡೆ, ಅಷ್ಟು ದೊಡ್ಡ ಬಾಟಲ್ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಇವಾಗಷ್ಟೇ ಒಂದು ಸೋಪ್ ನೋಡಿದೆ, ಅವಳಿಗೆ ಕೊಡಬೇಕು ಅಂತ. ಹೆಂಗೆ ಗೊತ್ತಾಳ ನೋಡ್ತೀನಿ. ಮಮತಾ ಇದು ಓದ್ ಮಮತಾ, ಲಾಸ್ಟ್ ಅಲೋವೆರಾ ಅಲ್ಲ, ಇದು ಓದು. ಓ ವಾವ್ ಸೂಪರ್, ಈ ಟೈಮ್ ಗೆದ್ದು ಬಿಟ್ಲು ನೋಡಿ ಗೈಸ್. ನಾನು ಈ ಥರ ಬ್ಯಾಕ್ ಕ್ಯಾಮ್ರಾ ಮಾಡೋದನ್ನ ಹೆಂಗೆ ನೋಡ್ಕೊಂತ ಈ ಥರ ಮೂಮೆಂಟ್ಸ್ ಆಗ್ತಿರ್ಬೇಕು ಅವಾಗ. ಯಪ್ಪಿ ಎಲ್ಲರೂ ಯಪ್ಪಿ ಇಲ್ಲಿದೆ ನೋಡಿ ಗೈಸ್. ಕಡಲೆ ಪುಡಿನೂ ಸಮೇತ ಮಾಡಿಟ್ಬಿಟ್ಟು ಮಾರ್ಕೆಟಿಗೆ ತಂದುಬಿಟ್ಟಿದ್ದಾರೆ. ನಾವು ಮನೇಲಿ ಮಾಡ್ಕೊಳ್ಳೋಂಗೆ ಇಲ್ಲ, ಪಿ ಜಿಯಲ್ಲಿ ಇರೋರು ಈ ಥರ ಬೈ ಮಾಡ್ಬೋದು, ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಖಾರ ಪುಡಿನೂ ಬಂದುಬಿಟ್ಟಿದೆ ನೋಡಿ, ಎಲ್ಲ ಥರದ ಖಾರ ಪುಡಿ. ಅಂದರೆ ಖಾರ ಪುಡಿ ಎಲ್ಲ ಹಿಂಡಿ ಎಲ್ಲ ಅವರೇ ಮಾಡಿಟ್ಟಿರ್ತಾರೆ. ನಾವು ಹೋಗ್ಬಿಟ್ಟು ಅನ್ನದಲ್ಲಿ ಹಾಕ್ಕೊಂಡ್ಬಿಟ್ಟು ತಿನ್ನೋದಷ್ಟೇ. ಇದು ಕೊಬ್ಬರಿ ಪುಡಿ, ಎಷ್ಟು ಚೆನ್ನಾಗಿದೆ ನಾವು ಕೊಬ್ಬರಿ ಪುಡಿ. ಬಿಸಿಲಲ್ಲಿ ಬಂದಿದ್ದೀವಲ್ವಾ, ಫ್ರೂಟಿ ಕುಡಿಯೋಣ ಅಂತ. ಡೋರ್ ಮುಚ್ಚಿ, ಫ್ರಿಜ್ ಗಾಳಿ ಹೋಗೋದು ಜಾಸ್ತಿ. ಫ್ರೂಟಿ ಅಲ್ಲ 10 ರೂಪೀಸು ಅನ್ನಿ ಸೇಮೆ. ಬಿಸಿಲಲ್ಲಿ ಬಂದಿದ್ದೀವಲ್ವಾ, ಸೊ ತಂಪು ಕೂಲ್. ಬಿಲ್ ಹಾಕ್ಲಾರ್ದೇ ಓಪನ್ ಮಾಡಿದೆ, ಮತ್ತೆ ಬಿಲ್ ಹಾಕಿಸ್ಕೊಂಡು ಬಂದು 10 ರೂಪೀಸ್ ಅಷ್ಟೇ ಅಂತೆ, ಇಷ್ಟೇ. ಮೂರು ಸಿಪ್ಪಿಗೆ ಆಗೋಗ್ಬಿಡುತ್ತೆ ಇಷ್ಟೇ. ಚಿಕನ್ ಒಳಗೆ ಉಳ್ಳಾಗಡ್ಡಿ ಬೇಕು ಅಂತ ತೊಗೊಳಕ್ಕೆ ಹೋಗ್ಯಾಳೆ. 10 ರೂಪೀಸಿಗೆ ಬೇಕಂತ. 50 ಬಾ, ಇನ್ನು ಕೊಡಲ್ಲ ಅಂದ್ರೆ ಇನ್ನೇನು ಮಾಡ್ತೀಯ. ಇಲ್ಲಿ ಅಲ್ಲಿ ಕೊಡಲಿಲ್ಲ ಅಂದ್ಬಿಟ್ಟು ಇಲ್ಲಿ ಕೆಳಗೆ ಬಂದಿದ್ದಾರೆ. ನೋಡ್ಬೇಕು ತಗೊಳ್ತಾರ ಇಲ್ಲ ಅಂದ್ಬಿಟ್ಟು. ಬೆಂಡೆಕಾಯಿ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ. ಯಪ್ಪ ಎಷ್ಟೆಷ್ಟು ಉದ್ದಿದ್ದಾವೆ, ಏನೇನಿದೆ. ಬೀನ್ಸು ಚಳಂಬ್ರೆಕಾಯೋ ಗೊತ್ತಿಲ್ಲ, ಎಷ್ಟೆಷ್ಟು ಉದ್ದ ಇದ್ದಾವೆ ಇವು ಗಾಯ್ಸ್. ಪೀಸ್ ಬಟಾಣಿ ಅಂತೀವಲ್ವ ಇವು. 1/4 kg ಅಂತಾರ 10 ರೂಪೀಸಿಗೆ 1/4 kgನ ಕೊಟ್ಟೇ ಬಿಟ್ರ ಆಂಟಿ ಪಾಪ. ಇನ್ನು ಬಾಧೆ ನೋಡ್ಲಾರ್ದೆ ಕೊಟ್ಟಾರ ಆಂಟಿ. ಮಶ್ರೂಮ್ಸ್ ನಾಯಿ ಕೊಡಿ ಅಂತಿದ್ವಿ ನಾವು ಚಿಕ್ಕರಿದ್ದಾಗ. ನಾಯಿ ಕೊಡಿ ಅಂತಿದ್ವಿ. ಮಳೆ ಬಂದಾಗಿದ್ದು ಹಿಡ್ಕೊಂಡು ಹಿಂಗೆ ಹಿಡ್ಕೊತಿದ್ವಿ. 270 ಅయింದ್ರಾ? ಅವೆಲ್ಲ ಸೊಪ್ಪು ಬೇಕಾ? ಕೊತ್ತಂಬರಿ ಅವೇನು ಹಾಕಲ್ಲ? ಚೆನ್ನಾಗಿದ್ದಾವೆ, ಎಲ್ಲ ತರಕಾರಿನೂ ಇದ್ದಾವೆ. ಫೈನಲಿ 10 ರೂಪಾಯಿಗೆ ತೊಗೊಂಡೇ ಬಿಟ್ರು, ಸಾಧಿಸ್ಬಿಟ್ವಿ. ಅಯ್ಯೋ, ಸ್ಪೀಕರ್ ರಿಪೇರಿ ಎಲ್ಲೂ ಮಾಡಲ್ವಂತೆ. ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ಅಂತ ಸೆಟ್ ಎಷ್ಟು ನಾವು
ಇದೇ ಬೆಸ್ಟ್ ಕೋಲ್. ಇದು ದಿ ಬೆಸ್ಟ್ ವರ್ಲ್ಡ್. ಗೋಲ್ಡ್ ಈಸ್ ಗೋಲ್ಡ್ ಅಣ್ಣ. ಗೋಲ್ಡ್ ಈಸ್ ಗೋಲ್ಡ್ ಅಣ್ಣ. ಎಲ್ಲೋದ್ರು ನೋಡಿ ಗೈಸ್, ರೀಲ್ಸ್ ನೋಡೋದು ಮಾತ್ರ ಬಿಡಲ್ಲ. ಎಲ್ಲರೂ ಹೋಗ್ಲಿ, ನಮ್ಮ ಕೆಲಸ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ನನ್ನ ಪಾಡಿಗೆ ನಾನು ರೀಲ್ಸ್ ನೋಡ್ತೀನಿ ಅಂತ ಅದಕ್ಕೆ ಆರಾಮ್ ಕುರ್ಚಿ ಮೇಲೆ ಕುತ್ಕೊಂಡು ರೀಲ್ಸ್ ನೋಡ್ಕೊಂಡು ಕುಂತ್ಬಿಟ್ಟಾಳೆ. ಫೈನಲ್ಲಿ ಪಿ ಜಿಗೆ ಬಂದ್ವಿ, ಎಲ್ಲನೂ ತೊಗೊಂಡ್ಬಿಟ್ಟು ನಮ್ಮ ಪ್ಲೇಟ್ ಏನು ಬಂದಿದ್ದೀನೋ ಏನೋ ಊಟ ತೋರಿಸ್ಬೇಕಿತ್ತು ನೋಡಿ, ನೀರು ಕುಡಿಯೋದು. ಇವಾಗ ಹೋಗ್ಬಿಟ್ಟು ಫಸ್ಟ್ ಹೊಟ್ಟೆಗೆ ಹಾಕೋಬೇಕು. ಫುಲ್ ಹೊಟ್ಟೆ ಹಸಿತಾಗಿದೆ, ಎಷ್ಟೊಂದು ಬಿಸಿಲು. ನನ್ನ ಫ್ರೆಂಡ್ಸ್ ಹೇರ್ ಕಟ್ ಮಾಡಿಸ್ಕೊತಿದ್ದಾರೆ ನೋಡಿ, ತೋರಿಸ್ತೀನಿ. ನೋಡಿ, ನಾಳೆ ನ್ಯೂ ಇಯರ್ ಅಲ್ವಾ, ಲೆವೆಲ್ ಆಗಿರ್ಬೇಕಂತೆ ಹೇರ್ಸು. ಸೊ ಅದಕ್ಕೇನೆ ಹೇರ್ ಕಟ್ ಮಾಡಿಸ್ಕೊತಾ ಇದ್ದಾರೆ. ಆಗಲೇ ಟ್ರೈ ಮಾಡೋಕತ್ಬಿಟ್ಟಾಳೆ ನಮ್ಮ ಅಕ್ಕ. ಕನೆಕ್ಟ್ ಅಯ್ಯಿಂದಾರ ಇದು ರಿಯಲ್ಮಿ C21. ಓ ಈಗ ಈಗ ನೀರೇ ಬಂದು ನನಗೆ ಊಟ ಮಾಡಬೇಕು, ಹೊಟ್ಟೆ ಹಸಿತಿದೆ. ಅನ್ನ ಪಪ್ಪು ಬಂದಿದೆ ಗಾಯ್ಸ್ ಪಿ ಜಿಲಿ ಊಟ. ಮೆಹಂದಿ ಹಾಕೊಳ್ಳೋಕ್ಕೆ ಯಾವ ಡಿಸೈನ್ ಬೇಕು ಅಂತ ಹುಡ್ಕೊಳ್ತಾನೆ ಇದ್ದೀನಿ. ಎಲ್ಲ ಮದುವೆಗೆ ಹಾಕೊಳ್ಳೋ ಥರನೇ ಇದ್ದಾವೆ ಗಾಯ್ಸ್. ನಾನು ಮೆಹಂದಿ ಹಾಕ್ಕೊಳ್ತಾ ಇದ್ದೀನಿ, ದೀಪಾವಳಿಗೆ ತಂದಿಟ್ಟು ಬಿಟ್ಟಿತ್ತು. ಸೊ ಅದಕ್ಕೆ ಯಾಕೆ ವೇಸ್ಟ್ ಮಾಡೋದಂತ ನ್ಯೂ ಇಯರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತೋರಿಸ್ತೀನಿ ನೋಡಿ. ಇವಾಗ ಇನ್ನೂ ಸ್ಟಾರ್ಟ್ ಮಾಡಿದ್ದೀನಿ, ಎಂಡ್ ಆದಮೇಲೆ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ನಮ್ಮ ತಂಗಿಯವು ಹಾಕಕತ್ತಾಳೆ, ಅಲ್ಲಿ ಅವ್ರು ಹಾಕ್ಯಣಕತ್ತಾಳೆ, ಇಲ್ಲಿ ನಾವು ಹಾಕ್ಯಣಕತ್ತೀವಿ. ಮೈ ಫೇವ್ರೇಟ್ ಸಾಂಗ್ ಹಾಕ್ಕೊಂತ ಕೇಳ್ಕೊಂತ ಮೆಹಂದಿ ಹಾಕೋತಾ ಇದ್ದೀನಿ. ನೋಡಿ ಗಾಯ್ಸ್, ನಮ್ಮ ಮೆಹಂದಿಗಳು ಎಷ್ಟು ಚೆನ್ನಾಗಿದ್ದಾವೆ ಗಾಯ್ಸ್. ಇವಾಗ ನಾವು ಅವಳಿಗೆ ಐಸ್ ಕ್ರೀಮ್ ಬೇಕಂತೆ, ಐಸ್ ಕ್ರೀಮ್ ತೊಗೊಂಡು ಮತ್ತೆ ಇವರು ಅಡುಗೆ ಮಾಡೋದಕ್ಕೆ ಚಿಕನ್ ತೊಗೊಂಡು ಬರ್ತೀವಿ. ಮಧ್ಯಾಹ್ನ ತೊಗೊಂಡ್ರೆ ನೈಟ್ ಮಾಡೋದಕ್ಕೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಅದಕ್ಕೆ ಇವ್ರು ತೊಗೊಂಡ್ಬಿಟ್ಟು ವಾಪಸ್ ಬರೋಣ. ನೋಡಿ, ಇದೇ ಬೇಕರಿಗೆ ಐಸ್ ಕ್ರೀಮ್ ತೊಗೊಳೋದಕ್ಕೆ ಬಂದಿದ್ದೀವಿ ನಾವು. ಅಪ್ಪ ಎಷ್ಟೊಂದು ಜನ ಇದ್ದಾರೋ, ಎಷ್ಟು ಚೆನ್ನಾಗಿದ್ದಾವೆ ನೋಡಿದರೆ ಬಾಯಲ್ಲಿ ಹಂಗೆ ನೀರು ಬರುತ್ತೆ. ಇಟ್ಕೊಂಡ್ಬಿಡೋಣ ಅಂತ ಹಂಗೆ ಇಟ್ಕೊಂಡ್ಬಿಟ್ರೆ ಮೆಲ್ಟ್ ಹಂಗೆ ಆಗ್ಬಿಡುತ್ತಲ್ಲ ಬಾಯಲ್ಲಿ. ನ್ಯೂ ಇಯರ್ ಬಟ್ಟೆ ಕ್ರೇಜ್ ನೋಡಿ ಎಷ್ಟು ಜನ ತುಂಬಿದಾರೋ ಅಂತ. ಒಂದು ಜನ ಇದ್ದಾರೆ ನೋಡಿ, ಹೂವಿನ ಬಾಣದಂತೆ. ಇಲ್ಲಿ ನೋಡ್ರಿ ಎಷ್ಟೊಂದು ಜನ ಇದ್ದಾರೋ ಬಟ್ಟೆಗೆ. ನ್ಯೂ ಇಯರ್ ಬಟ್ಟೆಗಳು. ನ್ಯೂ ಇಯರ್ ಅಂದ್ರೇ ಬಣ್ಣ ನೋಡಿ ಗಾಯ್ಸ್. ಬೆಂಗಳೂರು ಬೇಕ್ರಿಲಿ ಎಲ್ಲ ಕೇಕ್ಸ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಕೇಕ್ ಇಟ್ಬಿಟ್ಟವ್ರೆ, ಐಸ್ ಕ್ರೀಮ್ಸ್ ಥರ ಹಲೆದು 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 ತಡಿವಾಗಿ ವಾಟರ್ ಕುಡಿತಿರೋದು. ಅದು ಎಲ್ಲ ಅನ್ಕೊಂಡಿದ್ದೀರಾ? ನನ್ನ ಫ್ರೆಂಡ್ಸ್ ಅಲ್ಲಿ ಅವ್ರು ಚಿಕನ್ ತರೋದಕ್ಕೆ ಹೋಗಿದ್ದಾರೆ. ನನಗಂತೂ ಆ ಸ್ಮೆಲ್ ಆಗಬಾರಲ್ಲ, ಅದಕ್ಕೆ ನಾವಿಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಅದೇ ಚಪಾತಿ ನೋಡಿ ಗಾಯ್ಸ್, ಒಂದು ಅರ್ಧೇ ಬಿಟ್ಟರೆ ಒಂದು ಚಪಾತಿ. ಫಸ್ಟ್ ಸಣ್ಣ ಪೀಸ್ ಟ್ರಯಲ್, ಕೆಟಲ್ ಅಲ್ವಾ ಅದಕ್ಕೆ. ಮಗಳ ಬರ್ತ್ಡೇ ಇದೆ, ಕೇಕ್ ಕಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಆಕೆಗೆಲ್ಲ ಗಮನ ಕೇಕಿನ ಮೇಲೆ ಐತಿ. ಅಲ್ಲ, ಆಕೆಗೆಲ್ಲ ಗಮನ ಕೇಕಿನ ಮೇಲೆ ಐತಿ. 3 kg ಕೇಕ್ ಭವ್ಯದು. ಬರ್ತ್ಡೇ ಗರ್ಲ್ ಫುಲ್ ಹ್ಯಾಪಿ. ಕೈ ಮುಖ್ಯ. ಹ್ಯಾಪಿ ಬರ್ತ್ಡೇ ಟು ಯು. ಮೈ ಬಾಡಿ ಎಲ್ಲ ಸ್ಪ್ರೇ ಆಗೋಯ್ತು. ತಲೆ ಇಲ್ಲ.
ನಾವು ನಾಳೆ ನ್ಯೂ ಇಯರ್ಗೆ ಕೇಕ್ ತರೋಣ ಅಂದ್ಕೊಂಡ್ವಿ, ಬಟ್ ನಮ್ಮ ಪಿ ಜಿಲೇ ಬರ್ತಡೇ ಇರೋದ್ರಿಂದ ನಮ್ಗೆ ಕೇಕ್ ಸಿಕ್ಬಿಡ್ತು. ಅಲ್ಲಾಡಿ ಇವಾಗ ತಿನ್ನೋದಷ್ಟೇ ಬಾಕಿ. ಹ್ಯಾಪಿ ನ್ಯೂ ಇಯರ್ ಗಾಯ್ಸ್. ನಮ್ಮಿಬ್ಬರದ್ದು ವಾಂಗಿ ಬಾತ್, ಅವ್ರದ್ದು ಚಿಕನ್ ಮಾಡ್ಕೊಂಡಿದ್ದಾರೆ. ಗಾಯ್ಸ್ ಇವಾಗಷ್ಟೇ ಊಟ ಆಯಿತು. ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಇನ್ನೂರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಬಾಯ್, ಟೇಕ್ ಕೇರ್.